ಕಾಮನ್ ಪೀಪಲ್ಗೆ ತುಂಬ ರೀಚ್ ಆಗುತ್ತೆ. ಅಂದರೆ ಕೊನೆಯದಾಗಿ ಕಾನೂನಾತ್ಮಕವಾಗಿ ಯಾವೆಲ್ಲ ಸಮಸ್ಯೆಗಳಿದೆ ಸರ್ಕಾರದ ಸೌಲಭ್ಯಗಳಿರ್ಬೋದು, ಇದ್ರ ಬಗ್ಗೆ ಏನು ಹೇಳೋದಕ್ಕೆ ನಾವು ನೋಡ್ಬೋದು? ಅಂದರೆ ನಿಮ್ಗೆ ಗೊತ್ತಾ ಸಿಸ್ಟಮ್ ಹೆಂಗಿದೆ ಅಂತ ನಿಮಗೆ ಕಾಮನಾಗಿ ಗೊತ್ತಿರ್ಬೋದು. ಹೌ ದ ಸಿಸ್ಟಮ್ ವರ್ಕ್ಸ್ ಅನ್ನೋದನ್ನ ಗೊತ್ತಿರ್ಬೋದು. ಯಾಕಂದರೆ ಲಾ ಬಗ್ಗೆ ಅಷ್ಟು ಮಾತಾಡೋಕ್ಕಾಗಲ್ಲ ನಾವು, ಬಿಕಾಸ್ ಡೀಟೇಲ್ಟ್ ಏನಂದರೆ ನಮ್ಮದು ಸಿನಿಮಾದಲ್ಲಿ ಎಷ್ಟು ಬೇಕೋ ಆ ಒಂದು ಇದು ಮಾಡ್ಕೊಂಡು ಹೋಗ್ತೀವಿ. ಬಟ್ ಸಿಸ್ಟಮ್ ಫೇಲ್ ಆದಾಗ ಏನಾಗ್ತಾರೆ ಮನುಷ್ಯ, ಜನರಲಿ ಇಟ್ ಇಸ್ ದ್ಯಾಟ್. ಯಾಕಂದರೆ ಹೋಗ್ಬೇಕಾದ್ರೆ ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಎಷ್ಟು ಮಟ್ಟಿಗೆ ಒಳ್ಳೇದು ವರ್ಕೌಟ್ ಆಗುತ್ತೆ, ಎಷ್ಟು ಮಟ್ಟಿಗೆ ಕೆಟ್ಟದ್ದು ವರ್ಕ್ ಆಗುತ್ತೆ ಗೊತ್ತಾಗಲ್ಲ. ದಟ್ ಈಸ್ ದ ಬ್ಯೂಟಿ ಆಫ್ ಲಾ ಅಷ್ಟೇ. ಅಂದರೆ ಅವನು ಇದುವರೆಗೂ ನೀವು ಬಯಲುತಿರ ನಮ್ಮ ಮಫ್ತಿಲಿ ನೋಡಿದಾಗ ಬಯಲುತಿರಣಗಳು ಇಷ್ಟ ಆಗ್ತಿದ್ರು. ಇವಾಗ ನನಗನ್ಸುತ್ತೆ ಒಂದು ಸೀನ್ಲಿ ಬಯಲುತಿರಣಗಳು ಎಲ್ಲ ಹೃದಯಕ್ಕೂ ಹೋಗ್ತಾನೆ ಅಂತ ಅನಿಸುತ್ತೆ ಅಂತ ನನ್ನ ಭಾವನೆ. ಇನ್ನು ನೆಕ್ಸ್ಟ್ ನೋಡಿದ್ಮೇಲೆ ಅವ್ರಿಗೇನು ಭಾವನೆ ಆಗುತ್ತೆ ಅದು ಗೊತ್ತಿಲ್ಲ. ಬಟ್ ಐ ಫೀಲ್ ದಟ್ ಕ್ಯಾರೆಕ್ಟರ್ ವಿಲ್ ಗೋ ಇನ್ಸೈಡ್. ಯಾಕಂದರೆ ಅಷ್ಟು ಮಟ್ಟಿಗೆ ಇಷ್ಟ ಆಗುತ್ತೆ. ಅಂದರೆ ಎಲ್ಲೂ ಅವನಿಗೆ ವೈಲೆನ್ಸ್ ಇದ್ದರೂ ಸರಿ, ಇಲ್ಲ ಸೈಲೆನ್ಸ್ ಇದ್ದರೂ ಸರಿ, ಬಟ್ ಆ ಹ್ಯುಮ್ಯಾನಿಟಿಲಿ ಒಂದು ವ್ಯಾಲ್ಯೂ ಇದೆ, ಒಂದು ಧ್ಯೇಯ ಇದೆ. ಆ ಧ್ಯೇಯ ತುಂಬ ಚೆನ್ನಾಗಿದೆ. ಮೇಕಿಂಗ್ ಸಿನಿಮಾಗೆ ಎಷ್ಟು ಇಂಪಾರ್ಟೆಂಟ್, ಅದೇ ರೀತಿ ಬರವಣಿಗೆ ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಂತಿದೆ. ಟ್ರೈಲರಲ್ಲಿ ಜಸ್ಟ್ ಒಂದು 3 ಇಂಟೆನ್ಸ್ ಡೈಲಾಗ್ಗಳು ಬಿಟ್ಟಿದ್ದಾರೆ. ಸೊ ಎಲ್ಲರಿಗೂ ನಾಟುವಂಥ ಡೈಲಾಗ್, ಬರವಣಿಗೆ ಬೇಕು. ಐ ಥಿಂಕ್ ವೆರಿ ಗುಡ್. ಈ ಹಿಮ್ಸೆಲ್ಫ್ ಇಸ್ ಅ ರೈಟರ್. ಯಾರು ನರ್ತನ್ಗೆ ತುಂಬ ಯೂಶ್ವಲಾಗಿ ಬರ್ಕೊಂಡು ಹೋಗ್ಬಿಡ್ತಾರೆ, ಆಮೇಲೆ ಅದನ್ನು ಮಾತ್ರ ಫೈನ್ ಪಾಲಿಷ್ ಮಾಡಿದ್ದಾರೆ ಅಷ್ಟೇ ಹೊರತು. ಬಟ್ ಇಸ್ ರೈಟಿಂಗ್ ಇಸ್ ಗುಡ್ ಆ್ಯಂಡ್ ಜಾಸ್ತಿ ಎಳೆಯಲ್ಲ. ಏನೇ ಮ್ಯಾಟ್ರ್ ಬೇಕು ಒಂದು ಸ್ಮಾಲ್ ಲೈನ್ಲಿ ಹೇಳ್ತಾನೆ, ಎಲ್ಲ ವಿಷಯನೂ ಅರ್ಥ ಆಗ್ಬಿಡುತ್ತೆ. ಅಂದರೆ ಜನಗಳಿಗೋಸ್ಕರ ಯಾರನ್ನ ಬೇಕಾದರೂ ಬಿಡ್ತೀನಿ, ಆದರೆ ಜನಗಳು ಮಾತ್ರ ಬಿಡಲ್ಲ. ಅದು ಲಾಟ್ ಆಫ್ ಥಿಂಗ್ಸ್ ಅಲ್ಲೇ ಅಡಗಿದೆ ಅದರಲ್ಲಿ. ಮಿಚ್ಚೋದು ಯೂಶ್ವಲ್ ಆಗಿದೆ. ಅದು ಯಾವುದು ನಿಮ್ಗೆ ಗೊತ್ತಿರೋದೇ, ಇನ್ಮೇಲೆ ರೋಣಪುರದಲ್ಲಿರೋದು ಮೈಲ್ಗಳೆಲ್ಲ ಸರ್ವೆಗಳೆಲ್ಲ ರಣಗಳನ್ನ ಮೈಲ್ಗಳುಗಳಂತ. ಅದು ಸ್ವಲ್ಪ ಫಿಲ್ಮಿಕ್ ಆಗಿದ್ರೂ, ಬಟ್ ಯಾವ ಟೈಮ್ಲಿ ಹೇಳ್ತಾನೆ ಅನ್ನೋದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್. ಸುಮ್ಮನೆ ಫಿಲ್ಮಿಕ ಬರ್ದಿಲ್ಲ, ಯಾವ ಟೈಮ್ಲಿ ಹೇಳ್ತಾನೆ ಆ ಟೈಮ್ ಬಂದ್ಬಿಟ್ಟು ಹೆಂಗಂದರೆ ದಟ್ ವಿಲ್ ಗಿವ್ ಅ ವೆರಿ ಇಂಟೆನ್ಸ್ ಟರ್ನ್. ಅಂದರೆ ಆ ಟರ್ನ್ ಕರೆಕ್ಟಾ, ಅವ್ನು ತಗೊಂಡಿದ್ದು ಅವ್ನ ರೀತಿ ಕರೆಕ್ಟಾ ಅನ್ನೋದನ್ನ ಭಾಳ ಚೆನ್ನಾಗಿ ರೆಪ್ರೆಸೆಂಟ್ ಮಾಡ್ತಾರೆ. ಶಿವಣ್ಣ, ಕೇರಳ ಸ್ಟೋರಿ ಡೈರೆಕ್ಟ್ರು ಒಮ್ಮೆ ಮನೆಗೆ ಬಂದು ಭೇಟಿ ಕೊಟ್ಟು ಹೋಗಿದ್ರು ಸುದೀಪ್ ಸೇನ್. ಅವ್ರ ಜೊತೆ ಶಿವಣ್ಣ ಸಿನಿಮಾ ಮಾಡ್ತಾರೆ ಅಂತ ಸುದ್ದಿ ಇತ್ತು. ಆ ಸಿನಿಮಾ ಏನಾದರೂ ಸೈನ್ ಮಾಡಿದ್ರಾ ಅನ್ನೋದು ಒಂದು ಕ್ವಶನು. ಇಲ್ಲ, ಮಾಡಲಿಲ್ಲ, ಆಗಲಿಲ್ಲ, ಟೇಕ್ ಆಫ್ ಆಗಲಿಲ್ಲ ಅದು. ಬಟ್ ಐ ಥಿಂಕ್ ದೇ ಡಿಡ್ ದಟ್ ಫಿಲ್ಮ್. ಓಕೆ. ಮತ್ತು ಟೈಸನ್ ಪೃಥ್ವಿರಾಜ್ ಸುಕುಮಾರನ್ ಎಂಪುರಾನ್ ಅಥವಾ ಟೈಸನ್ ಸಿನಿಮಾದಲ್ಲಿ ಇರ್ತಾರೆ ಶಿವಣ್ಣ. ಅಲ್ಲಿಗೆ ತೆಲುಗುಗೆ ಹೋಗಿದ್ರು, ಜೈಲರಲ್ಲಿ ಆಯಿತು. ಕ್ಯಾಪ್ಟನ್ ಮಿಲ್ಲರ್ ಮುಗೀತು, ಮಲಯಾಳಂಗೆ ಹೋಗ್ತಾರೆ. ಟೈಸನ್ ಸಿನಿಮಾದಲ್ಲಿ ಶಿವಣ್ಣ ಇರ್ತಾರೆ ಅಂತ ಸುದ್ದಿ ಇದೆ. ಬಾಲಿವುಡ್ಗೂ ಹೋಗ್ತಾರೆ ಅಂತ ಒಂದು ರೌಂಡ್ ಹಾಕ್ದಂಗೆ ಆಯಿತು ಶಿವಣ್ಣ. ಅದಕ್ಕೆ ಕೇಳ್ತಾ ಇದ್ದೀನಿ, ಟೈಸನ್ ಅಥವಾ ಎಂಪುರಾನ್? ಇಲ್ಲ, ಇನ್ನೇನು ಯಾವುದು ನೋ ನಥಿಂಗ್ ಲೈಕ್ ದಟ್. ಥ್ಯಾಂಕ್ ಯು ಸರ್. ರವಿ ಬಸು ತುಂಬ ಇಂಟ್ರೆಸ್ಟಿಂಗ್ ಮ್ಯೂಸಿಕ್ ನಿಜ. ಅವ್ರು ನೋಡಿದಾಗ ಹಂಗೆ ಅನ್ಸಲ್ಲ, ಯೂಶ್ವಲಾಗಿ ವೆರಿ ಸಿಂಪಲಾಗಿ ಕಾಣ್ತಾರೆ. ಬಟ್ ಸಿಂಪಲಾಗಿರೋ ಮ್ಯೂಸಿಕ್ ಡೈರೆಕ್ಟರ್ ಮಾಡಬೇಕು ಈ ಪಿಕ್ಚರ್ನ. ತುಂಬ ಎಕ್ಸ್ಪೀರಿಯನ್ಸ್ ಅದು ಕಷ್ಟ, ಯಾಕಂದರೆ ಸಿಂಪಲಾಗಿದ್ದವ್ರಿಗೆ ವ್ಯಾಲ್ಯೂ ಆಫ್ ಲೈಫ್ ಗೊತ್ತಾಗುತ್ತೆ. ಐ ಥಿಂಕ್ ರವಿ ಬಸು ಇನ್ ದಟ್ ವೇ ಈಸ್ ವೆರಿ ಸಿಂಪಲ್ ಆ್ಯಂಡ್ ಈ ನೋಸ್ ದ ಇಂಟೆನ್ಸಿಟಿ ಆಫ್ ದ ಕ್ಯಾರೆಕ್ಟರ್. ಯಾಕಂದರೆ ಫಸ್ಟ್ ನಾನು ಫೋನ್ ಮಾಡಿ ಹೇಳಿದ್ದೆ, ಅವರು ಮಫ್ತಿ ನೋಡ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್ ಅಂತ. ನನಗೂ ಹೌದಾ, ಓಕೆ ಓಕೆ. ಫಸ್ಟ್ ಫೋನ್ ಮಾಡಿ ಹೇಳಿದೆ, ನನಗೆ ಭಾಳ ಖುಷಿ ಆಯಿತು ಅವ್ರು ಹೇಳಿದ್ಮೇಲೆ. ಐ ಥಿಂಕ್ ನ್ಯಾಚುರಲಿ ಈ ಫಿಲ್ಮಲ್ಲಿ ಅಷ್ಟೇ ಸಾಂಗ್ ಅಷ್ಟು ಭಾಳ ಕಾವಲಿಗ ಇರ್ಬೋದು. ನನಗೆ ಫೇವ್ರೆಟ್ ಸಾಂಗ್ ಕಾವಲಿಗ ಅದು. ಆಮೇಲೆ ಅಜ್ಞಾತವಾಸ ಅಂತ ಒಂದು ಶಂಕರ್ ಮಹಾದೇವನ್ ಹಾಡೋದು. ದಿಸ್ 2 ಸಾಂಗ್ಸ್ ಆರ್ ವೆರಿ ನಾವು ಪ್ಲ್ಯಾನ್ ಮಾಡಿ ಪ್ಯಾನ್ ಮಾಡಬಾರ್ದು, ತಾನಾಗಲೇ ಪ್ಯಾನ್ ಆಗಬೇಕಷ್ಟೇ ಅಲ್ವಾ? ಇವಾಗ KGF ಆದಮೇಲೆ ಕಾಂತಾರ ಯಾರು ಅಂದ್ಕೊಂಡಿದ್ರ, ತಾನಾಗಲೇ ಪ್ಯಾನ್ ಆಯ್ತಲ್ವ ಅಷ್ಟೇ. ದಟ್ ಈಸ್ ಕಾಲ್ಡ್ ಆಸ್ ಅಂದರೆ ಆ ಪಿಕ್ಚರ್ಗೆ ಇದ್ದಿದ್ದು ವ್ಯಾಲ್ಯೂ ಅದು ತಾನಾಗಲೇ ಆಗಬೇಕು. ಇಟ್ಸ್ ನಾಟ್ ದಟ್ ಒಂದೊಂದು ಸತಿ ಏನಾಗುತ್ತೆ, ಥಿಯೇಟರ್ಸ್ಗಳು ಸಿಗಲ್ಲ ನಮಗೆ. ಸೊ 1 ವೀಕ್ ಲೇಟಾಗಿ ರಿಲೀಸ್ ಮಾಡಬೇಕಾಗುತ್ತೆ. ತೆಲುಗು ಗಿಲುಗೆಲ್ಲ ನಾವು 1 ವೀಕ್ ಲೇಟಾಗಿ ರಿಲೀಸ್ ಮಾಡ್ತಾ ಇರೋದು. ಆ್ಯಂಡ್ ಟೈಮ್ ಸಾಕಾಗ್ತಿಲ್ಲ ಟು ಗೋ ಆ್ಯಂಡ್ ಪ್ರಮೋಟ್. ಸೊ ಅದರಿಂದ ಇಟ್ ವಿಲ್ ಪ್ಯಾನ್ ಬೈ ಇಟ್ ಸೆಲ್ಫ್. ಕನ್ನಡ ಇವಾಗ ಎಲ್ಲರೂ ಕನ್ನಡ, ಇವಾಗ ನೀವು ಯೂಟ್ಯೂಬ್ ತೆಗೆದು ನೋಡಿದ್ರೆ ಎಲ್ಲರೂ
ಇದು ಮಾಡ್ತಾರೆ, ಕಮೆಂಟ್ ಮಾಡ್ತಾರೆ. ಕನ್ನಡ ಅಂತೂ ಎಷ್ಟು ಕಮೆಂಟ್ ಮಾಡಿದ್ರೆ ಭಾಳ ಅದ್ಭುತವಾಗಿ ಕಮೆಂಟ್ ಮಾಡ್ತಾರೆ. ಕನ್ನಡದಲ್ಲಿ ಎಷ್ಟು ಮಾಡ್ತೀರೋ ಅಷ್ಟಕ್ಕಿಂತ ಜಾಸ್ತಿ ಅಲ್ಲಿ ಮಾಡ್ತಾರೆ. ಸೊ ಆ ಥರ ಆಗೋಗಿದೆ ಅವಾಗ. ಅದರಿಂದ ದಟ್ ಈಸ್ ಕಾಲ್ಡ್ ಆಸ್ ರಿಯಲ್ ಪ್ಯಾನ್. ದಿಸ್ ಪ್ಯಾನ್ ಇಂಡಿಯಾ ಎಲ್ಲ ಈ ಕಡೆ ಹೋಗೋದು ಇಟ್ ವಿಲ್ ಬಿ ಎ ಸ್ಪ್ಯಾನ್ ಅಷ್ಟೇ. ಇವಾಗ ನಾವು ಏನು ಪ್ಯಾನ್ ಅಂತಿದ್ದೀವಿ ನೀವೆಲ್ಲ ನೋಡ್ಬಿಟ್ಟು ಪ್ಯಾನ್ ಮಾಡಬೇಕು. ಅವ್ರು ನೋಡಿ ಎಲ್ಲರೂ ಇದು ಮಾಡ್ತಾರೆ. ಹೌ ಟು ಮೇಕ್ ಇಟ್ ಟು ರೀಚ್ ಅನ್ನೋದೇ ಇಂಪಾರ್ಟೆಂಟ್. ಬಟ್ ವಿ ಆರ್ ಟ್ರೈಂಗ್ ಅವರ್ ಲೆವೆಲ್ ಬೆಸ್ಟ್ ಆ್ಯಂಡ್ ವಿಲ್ ಸಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.